ರಾಜ್ಯದಲ್ಲಿ ಬೆಚ್ಚಿ ಬೀಳಿಸೋ ನಕಲಿ ಔಷಧ ಜಾಲವೊಂದು ಪತ್ತೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ದೊಡ್ಡೇರಿ ಬಳಿಯ ಫಾರ್ಮ್ ಹೌಸ್ ಮೇಲೆ ಮಂಗಳವಾರ ರಾತ್ರಿ ನಡೆದ ದಾಳಿ ವೇಳೆ ಸಿಕ್ಕ ಬೃಹತ್ ಜಾಲ ರಾಜ್ಯವನ್ನೇ ನಡುಗಿಸಿದೆ. ಹೆಸರಿಗಿದು ಹಸಿರಿನ ಫಾರ್ಮ್ ಹೌಸ್ ಅಷ್ಟೇ, ಆದರೆ ಒಳಭಾಗದಲ್ಲಿ ನಕಲಿ ಔಷಧಿ ತಯಾರಿಸುವ ದಂಧೆ ನಡೀತಿತ್ತು. ಕ್ಯಾನ್ಸರ್ ಸೇರಿ ಹಲವು ಔಷಧಿಗಳಿಗೆ ಫೇಕ್ ಲೇಬಲ್ ಹಾಕಿ ಮಾರಾಟ ಮಾಡಲಾಗ್ತಿತ್ತು. ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಮತ್ತು ಸಾಮಗ್ರಿಗಳು ಜಪ್ತಿಯಾಗಿವೆ. ಕಡಿಮೆ ಬೆಲೆಯ ಔಷಧಿಗಳನ್ನು ತಂದು ಎಂಎನ್ಸಿ ಕಂಪನಿಯ ಲೇಬಲ್ ಅಂಟಿಸಿ ಮಾರಾಟ ಮಾಡಲಾಗ್ತಿತ್ತು. 600 ರೂಪಾಯಿ ಔಷಧಿಗೆ 6,000 ರೂಪಾಯಿ ಲೇಬಲ್ ಹಾಕಿ ಮಾರಾಟ ಮಾಡಲಾಗ್ತಿತ್ತು. ಇನ್ನು ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಕಳಪೆ ಔಷಧಿ ಆಮದು ಮಾಡಿಕೊಳ್ತಿದ್ದ ಈ ಜಾಲ 1 ವರ್ಷದಿಂದ ಬೆಂಗಳೂರಿನ ಹಲವೆಡೆ ತಲೆ ಎತ್ತಿತ್ತು. ಯಾವುದೇ ಪರವಾನಗಿ ಇಲ್ಲದೆ ಈ ಬೃಹತ್ ಔಷಧಿ ರೀಪ್ಯಾಕಿಂಗ್ ಜಾಲ ನಡೀತಿತ್ತು. ಪೊಲೀಸರ ದಾಳಿ ವೇಳೆ ಅವಧಿ ಮುಗಿದ ಔಷಧಿಗಳು ಹಾಗೂ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿವೆ. ಅಷ್ಟಕ್ಕೂ ದಾಳಿ ವೇಳೆ ಜಪ್ತಿಯಾದ ನಕಲಿ ಔಷಧಿಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಸೆಫಿಯಾವೈಜೆಂಟ್ 2.5 ಹೆಸರಿನ 5,640 ಬಾಟ್ಲಿ ಔಷಧಿ ಪತ್ತೆಯಾಗಿದ್ದು, ಇದರ ಮೌಲ್ಯ ಬರೋಬ್ಬರಿ 3,38 ಲಕ್ಷ ಆಗುತ್ತೆ. ಹಿಜ್ಲಾಮ್ ಹೆಸರಿನ 1,531 ಬಾಟ್ಲಿ ಪತ್ತೆಯಾಗಿದ್ದು, ಇದರ ಮೌಲ್ಯ 52,24,000 ರೂಪಾಯಿ ಆಗುತ್ತೆ. ಝಾವಿಟಾಸ್ ಇಂಜೆಕ್ಷನ್ 470 ಬಾಟ್ಲಿ ಪತ್ತೆಯಾಗಿದ್ದು, ಇದರ ಮೌಲ್ಯ 27,49,000 ರೂಪಾಯಿ ಇದೆ. ಎಂಲಾವೆಕ್ ಹೆಸರಿನ 264 ಔಷಧಿ ಬಾಟ್ಲಿ ಸಿಕ್ಕಿದ್ದು, ಇದರ ಮೌಲ್ಯ 20,59,000 ರೂಪಾಯಿ ಆಗುತ್ತೆ. ಝಾವಿಸೆಪ್ಟಾ ಹೆಸರಿನ 165 ಇಂಜೆಕ್ಷನ್ ಬಾಟ್ಲಿ ಪತ್ತೆಯಾಗಿದ್ದು, ಇದರ ಮೌಲ್ಯ 5,45,000 ರೂಪಾಯಿ ಇದೆ. ಇನ್ನು 2,06,000 ರೂಪಾಯಿ ಮೌಲ್ಯದ 44 ಬಾಟ್ಲಿ ಟಿಂಗಿಟ್ ಹಾಗೂ ಟಿಗಿನೆಟ್ ಹೆಸರಿನ 44 ಬಾಟ್ಲಿ ಇಂಜೆಕ್ಷನ್, 1,48,000 ರೂಪಾಯಿ ಮೌಲ್ಯದ ಅಜ್ಟ್ರಿಯೋ ಇಂಜೆಕ್ಷನ್ನ 190 ಬಾಟ್ಲಿ, 1 ಲಕ್ಷ ರೂಪಾಯಿ ಮೌಲ್ಯದ ಟ್ರೆಸಾಮ್ ಇಂಜೆಕ್ಷನ್ 50 ಬಾಟ್ಲಿ, ಹೀಗೆ 8ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ನಕಲಿ ಔಷಧಿ ಮತ್ತು ಇಂಜೆಕ್ಷನ್ಗಳು ಪತ್ತೆಯಾಗಿವೆ. ಪ್ರತಿಷ್ಠಿತ ಎಂಎನ್ಸಿ ಕಂಪನಿಗಳ ಹೆಸರನ್ನ ಬಳಸಿ ನಕಲಿ ಔಷಧಿಗಳಿಗೆ ಬ್ರ್ಯಾಂಡ್ ರೂಪ ನೀಡಲಾಗ್ತಿತ್ತು. ಬಾಟಲ್ಗಳಿಗೆ ಲೇಬಲ್ ಅಂಟಿಸಿ ಕ್ಯಾಪ್, ಸ್ಟಾಪರ್ ಹಾಕಿ ಮಾರುಕಟ್ಟೆಗೆ ರವಾನಿಸಲಾಗ್ತಿತ್ತು. ಔಷಧಿಗಳ ನಕಲಿ ತಯಾರಿಕೆ ಜೊತೆಗೆ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ನ ಸಂಪೂರ್ಣ ವ್ಯವಸ್ಥೆ ಘಟಕದಲ್ಲೇ ಇತ್ತು. ಇಂಥ ನಕಲಿ ಔಷಧಿಗಳು ರೋಗಿಗಳ ಜೀವಕ್ಕೆ ಗಂಭೀರ ಅಪಾಯ ಉಂಟು ಮಾಡೋ ಸಾಧ್ಯತೆಗಳಿವೆ. ವಿಶೇಷವಾಗಿ ಇಂಜೆಕ್ಷನ್ಗಳನ್ನೇ ನಕಲಿ ಮಾಡಿರೋದು ಆತಂಕಕಾರಿಯಾಗಿದೆ. ನಕಲಿ ಔಷಧಿಗಳು ಆಸ್ಪತ್ರೆ ಹಾಗೂ ಮೆಡಿಕಲ್ ಸ್ಟೋರ್ಗಳ ಮೂಲಕ ರೋಗಿಗಳಿಗೆ ತಲುಪಿದ್ರೆ ದೊಡ್ಡ ಅನಾಹುತ ಸಂಭವಿಸೋ ಸಾಧ್ಯತೆಗಳಿದೆ. ಕ್ಯಾನ್ಸರ್ ರೋಗಿಗಳ ಆರೋಗ್ಯಕ್ಕೆ ನಕಲಿ ಔಷಧಗಳು ಕುತ್ತು ತರಲಿವೆ. ಇಂಥ ಫೇಕ್ ಮೆಡಿಸಿನ್ಗಳಿಂದ ಸಾವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಿವೆ. ಕ್ಯಾನ್ಸರ್ಗೆ ಸರಿಯಾದ ಚಿಕಿತ್ಸೆಯ ಔಷಧ ಇಲ್ಲದೆ ರೋಗಿಗಳು ಉಸಿರು ಚೆಲ್ಲೋ ಸಾಧ್ಯತೆಯೂ ಇರುತ್ತೆ ಅಂತ ಕ್ಯಾನ್ಸರ್ ತಜ್ಞರು ಎಚ್ಚರಿಸಿದ್ದಾರೆ. ಔಷಧಿ ಮಾಫಿಯಾ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಲು ಮುಂದಾಗಿದೆ. ಎಸ್ಐಟಿ ತನಿಖೆ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದ್ದಾರೆ. ಇದಕ್ಕೊಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಎಲ್ಲಿ ಹೋಗಿದೆ, ಆಸ್ಪತ್ರೆಗೆ ಹೋಗಿದೆ, ಯಾರು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ತಗೊಳ್ತೇವೆ. ನಕಲಿ ಔಷಧ ಪತ್ತೆಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಲಿದ್ದು, QR ಕೋಡ್ ಸ್ಕ್ಯಾನ್ ಮಾಡಿ ಔಷಧಿ ಅಸಲಿನೋ ಇಲ್ಲ ನಕಲಿನೋ ಪರಿಶೀಲಿಸಲು ಸಲಹೆ ನೀಡಿದೆ. ಕಳೆದ ವಾರ ಹಲವು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕೊಳೆತ ಆಹಾರ ಪತ್ತೆಯಾದ್ರೆ, ಈಗ ನಕಲಿ ಔಷಧಿ ಜಾಲವೂ ಪತ್ತೆಯಾಗಿದೆ. ಇದರ ಜೊತೆಗೆ ಹಾಲು ನೀಡೋ ಹಸುಗಳಿಗೂ KMF ವಿಷ ಉಣಿಸ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ರಾಜಾನಕುಂಟೆ ಪಶು ಆಹಾರ ಘಟಕದಲ್ಲಿ ಕಳಪೆ ಆಹಾರ ತಯಾರಿಸ್ತಾ ಇದ್ದ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 86,000 ಮೆಟ್ರಿಕ್ ಟನ್ ಪಶು ಆಹಾರ ಕಳಪೆಯಾದದ್ದು ಅಂತ ಹೇಳಲಾಗ್ತಿದೆ. ಕಡಿಮೆ ಗುಣಮಟ್ಟದ TRS ಇದ್ರೂ ಮೊಲಾಸಸ್ ಖರೀದಿ ಮಾಡಿ ಹಣ ಲೂಟಿ ಮಾಡಿರೋ ಆರೋಪವಿದೆ. ಇದರಿಂದ ಟನ್ ಗಟ್ಲೆ ಕಳಪೆ ಗುಣಮಟ್ಟದ ಪಶು ಆಹಾರ ಘಟಕಕ್ಕೆ ವಾಪಸ್ಸಾಗಿದೆ. ಇದರಿಂದ ಹಸುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದ್ದು, ಗರ್ಭಧರಿಸದೆ ಅನಾರೋಗ್ಯದಿಂದ ಪಶುಗಳು ಬಳಲ್ತಾ ಇವೆ. ಅಷ್ಟೇ ಅಲ್ಲ, 2 ತಿಂಗಳ ಅವಧಿಯಲ್ಲಿ 1,600 ಹಸುಗಳು ಸಾವನ್ನಪ್ಪಿರೋ ಆರೋಪವೂ ಇದೆ. ಹೈದರಾಬಾದ್ನಲ್ಲೂ ಭಾರೀ ಪ್ರಮಾಣದ ಕಲಬೆರಕೆ ತುಪ್ಪದ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಶ್ರಾವಣ ಮಾಸದ ಹಬ್ಬಗಳ ಆರಂಭದ ಹೊತ್ತಿನಲ್ಲೇ ಈ ದಾಳಿ ನಡೆದಿದೆ.
ಪೊಲೀಸರು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳು ನಡೆಸಿದ ದಾಳಿಯಲ್ಲಿ ಸುಮಾರು 36 ಟನ್ ಕಲಬೆರಕೆ ತುಪ್ಪ ಹಾಗೂ ಕಚ್ಚಾ ಸಾಮಗ್ರಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪಾಮ್ ಆಯಿಲ್, ವನಸ್ಪತಿ ಮತ್ತು ರಾಸಾಯನಿಕಗಳನ್ನ ಬಳಸಿ ಕಲಬೆರಕೆ ತುಪ್ಪವನ್ನ ತಯಾರಿಸಲಾಗುತ್ತಿತ್ತು. ದಾಳಿ ವೇಳೆ 25.5 ಟನ್ ನಕಲಿ ತುಪ್ಪ, 8.7 ಟನ್ ಕೆನೆ ಮತ್ತು 1200 ಲೀಟರ್ ಪಾಮ್ ಆಯಿಲ್ ಅನ್ನ ಜಪ್ತಿ ಮಾಡಲಾಗಿದೆ. ಹಾಲಿನ ಅಂಶವಿಲ್ಲದೆ ಅಥವಾ ಕಡಿಮೆ ಗುಣಮಟ್ಟದ ಹಾಲಿನೊಂದಿಗೆ ಪಾಮ್ ಆಯಿಲ್, ಕೃತಕ ಪರಿಮಳಯುಕ್ತ ರಾಸಾಯನಿಕವನ್ನ ಬೆರೆಸಿ ಅಸಲಿ ತುಪ್ಪದಂತೆ ಮಾರಾಟ ಮಾಡ್ತಾ ಇದ್ರು. ಅರಣ್ಯಾಧಿಕಾರಿಗಳ ಶೂಟೌಟ್ಗೆ ಬಲಿಯಾದ ಮೃತ ಕುಮಾರ್ ಪುತ್ರಿ ತಮಿಳುನಾಡು ಸಿಎಂ ವಿಜಯ್ ಅವರು ನಮ್ಮ ಮನೆಗೆ ಬರಬೇಕು ಅಂತ ವಿಡಿಯೋ ಮೂಲಕ ಮನವಿ ಮಾಡಿದ್ದಾಳೆ. ಇನ್ನು ಶೂಟೌಟ್ ಸ್ಥಳದಲ್ಲಿ ಪತ್ತೆಯಾದ ಹೊಸ ಚಪ್ಪಲಿ ಬಗ್ಗೆ ಎಸಿಎಫ್ ಮರಿಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದು, ಹೊಸ ಚಪ್ಪಲಿಯನ್ನ ನಾವು ತಂದಿಲ್ಲ, ಆರೋಪಿಗಳು ತಂದಿದ್ದ ಬ್ಯಾಗ್ನಲ್ಲಿತ್ತು ಎಂದಿದ್ದಾರೆ. எங்க அப்பா நீ நல்லா படிச்சுனா கலெக்டர் அப்படின்னு சொன்னாங்க. நாங்க ரொம்ப கஷ்டத்துல இருக்கிறோம், எங்களை யாருமே வந்து பார்க்க மாட்டாங்க, நீங்களாச்சும் வந்து பாருங்க ವಿಜಯ್ ಮಾಮಾ. ಅವರ ಬ್ಯಾಗಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಏನು ಸಿಕ್ಕಿದೆ ಅದನ್ನ ನಾವು ರೆಕಾರ್ಡ್ ಮಾಡಿದ್ದೀವಿ. ಅದು ಹೊಸ ಪ್ಯಾರಾಗಾನ್ ಚಪ್ಪಲ್. ಈಗ ಘಟನೆ ನಡೆದ ಸ್ಥಳದಲ್ಲೂ 4 ಜನ ಇದ್ದರು. ಆ 4 ಜನದ್ದು ಪ್ಯಾರಾಗಾನ್ ಚಪ್ಪಲ್ ಇರ್ತದೆ. ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆ ನಡೀತಾ ಇದೆ. ವರದಿ ಬಂದ ಬಳಿಕ ಮಾತನಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನೀಗೇನು ಮಾತಾಡೋಕೆ ಹೋಗಲ್ಲ. ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಅಮಾಯಕ ರೈತರಾದರೆ ನಾವು ಕೂಡ ನಮ್ಮ ಸರ್ಕಾರದಿಂದ ಏನು ಸಹಾಯ ಮಾಡಬೇಕಾಗುತ್ತೋ ಮಾಡಬೇಕಾಗುತ್ತೆ. ನಮ್ಮ ಅಧಿಕಾರ ಮೇಲೂ ಕೂಡ ಕ್ರಮ ತಗೋಬೇಕಾಗುತ್ತೆ. ಅವರು ಬೇಟೆಗಾರರೇ ಆಗಿದ್ರೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಇನ್ನು ಮೃತ ಕುಮಾರ್ ನಿವಾಸಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದೆ. ಜೊತೆಗೆ ಚಾಮರಾಜನಗರದ ಸಂಸದ ಸುನಿಲ್ ಬೋಸ್ ಕೂಡ ಮೃತರ ಕುಟುಂಬದವರನ್ನ ಭೇಟಿಯಾಗಿ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳು ಪ್ರತಿಭಟಿಸಿದವು. ಸದನದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೀಕರ ಬರದ ವೇಳೆಯೂ ರಾಜಕೀಯ ಮಾಡುತ್ತಿದ್ದೀರಾ, ಹೀಗೆ ಮಾಡಿದರೆ 25 ಸೀಟ್ಗೆ ಬರುತ್ತೀರಿ ಎಂದು ಕಾಂಗ್ರೆಸ್ ಸದಸ್ಯ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟು ಹಿಡಿದರು. ಈ ಹೋರಾಟ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು. ಹಿಂದೆನೂ ಕೂಡ ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ನಾಯಕರಿಂದ ಸದನದಲ್ಲಿ ಪಟ್ಟು ಹಿಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ನಾಗೇಂದ್ರ ಬೆನ್ನಿಗೆ ನಿಂತಿದ್ದಾರೆ. ಇತ್ತ ನನಗೆ ಶಿಕ್ಷೆ ಪ್ರಕಟ ಆಗಿದ್ರೆ ರಾಜ್ಯಪಾಲರು ಬಿಡ್ತಿದ್ರ ಅಂತ ಬಿ ನಾಗೇಂದ್ರ ವಾಗ್ದಾಳಿ ನಡೆಸಿದ್ರು. ನನ್ನ ಉಳಿಸಬಾರದು ಅಂತ ಹುನ್ನಾರ ನಡೆಸುತ್ತಿದ್ದಾರೆಂದು ಕಿಡಿಕಾರಿದರು. ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ, ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಈ ಕೇಸಲ್ಲಿ ಏನಿದೆ ಸ್ವಾಮಿ, ನಾನು ಹೇಳ್ತೀನಿ, ಇವತ್ತು ನನ್ನನ್ನ ಕೇಸ್ ಇದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ರು. ವಜಾ ಮಾಡಿ ಅಂತೇಳಿ ಅವ್ರು ಯಾಕೆ ಮಾಡ್ಬೇಕು ಸ್ವಾಮಿ? ನಾನು ದೆಹಲಿಯ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ನಡೆಯಿತು. ಸಿಡಬ್ಲ್ಯೂಸಿ ಸಭೆಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಕರ್ನಾಟಕದಿಂದ ಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳ ಪ್ರತಿಭಟನೆ, ರಾಮ ಮಂದಿರದಲ್ಲಿ ದೇಣಿಗೆ ಪ್ರಕರಣ ಸೇರಿದಂತೆ ದೇಶದ ಪ್ರಮುಖ ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು. ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿರುವ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಬೆಳಗ್ಗೆ ದೆಹಲಿಯಿಂದ ಚೆನ್ನೈಗೆ ತೆರಳಲಿರುವ ಸಿಎಂ ಡಿಕೆಶಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಚೆನ್ನೈನ ಕೋವಲಂ ಬಳಿಯ ಖಾಸಗಿ ಹೋಟೆಲ್ನಲ್ಲಿ 2 ದಿನ ಈ ಸಭೆ ನಡೆಯಲಿದೆ. ಗುರುವಾರ ಸಿಎಂ ಡಿಕೆ ಶಿವಕುಮಾರ್ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಸಿಎಂ ವಿಡಿ ಸತೀಶನ್, ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ದಕ್ಷಿಣ ಭಾರತ ರಾಜ್ಯಗಳ ನಡುವಿನ ನದಿ ನೀರು ವಿವಾದ, ನೀರಾವರಿ, ಗಡಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ನಡುವಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯ ಕಚೇರಿಗೆ ಭೇಟಿ ನೀಡಿದ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಚಿವ ಬಿಸಿ ನಾಗೇಶ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು.
ನಾಗೇಂದ್ರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ನಾಗೇಶ್ಗೆ ಎಲ್ಲ ಗೌರವ ಕೊಡುತ್ತೇವೆ ಎಂದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಸರ್ಕಾರ ಕೂಡ ಅವ್ರಿಗೆ ಏನು ಒಂದು ಗೌರವವನ್ನು ಕೊಡಬೇಕು, ಅವ್ರಿಗೆ ಆ ಗೌರವವನ್ನು, ಸರ್ಕಾರದ ಗೌರವ ಎಲ್ಲ ಥರ ಕೂಡ ಅವರಿಗೆ ದೊರೀತದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದು, ದಾಖಲೆಗಳ ಪರಿಶೀಲನೆ ಮುಂದುವರಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹುದ್ದೆಗಳ ಭರ್ತಿ ಹಾಗೂ ನೇಮಕಾತಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಶಿವಶಂಕರಪ್ಪ ಹಾಗೂ ಅವರ ಪುತ್ರಿಯನ್ನ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೆಪಿಎಸ್ಸಿ ಕಚೇರಿಯಲ್ಲೂ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆಯಾದ ಪ್ರಕರಣದ ತನಿಖೆಯನ್ನ ಡಿಐಜಿ ಜಿನೇಂದ್ರ ಕಣಗಾವಿ ಮುಂದುವರೆಸಿದ್ದಾರೆ. ಈ ಕುರಿತು ಡಿಜಿಪಿ ನೀಡಿದ್ದ ಶೋಕಾಸ್ ನೋಟಿಸ್ಗೆ ಜೈಲು ಎಸ್ಪಿ ಅಂಶುಕುಮಾರ್ ಲಿಖಿತ ಉತ್ತರ ನೀಡಿದ್ದಾರೆ. ವೃಷಭಾವತಿ ನದಿಯಲ್ಲಿ 500 ಮುಖಬೆಲೆಯ 20 ನಕಲಿ ನೋಟುಗಳ ಕಂತೆಗಳು ಪತ್ತೆಯಾಗಿವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ವೃಷಭಾಪುರ ಗ್ರಾಮದ ಬಳಿಯ ನದಿಯಲ್ಲಿ ನೋಟುಗಳ ಕಂತೆಗಳನ್ನ ಕಂಡು ಅಚ್ಚರಿಗೀಡಾಗಿದ್ದ ಜನ ಆರಂಭದಲ್ಲಿ ಅಸಲಿ ಎಂದುಕೊಂಡಿದ್ದಾರೆ. ನಕಲಿ ಎಂದು ಗೊತ್ತಾದ ಬಳಿಕ ಸ್ಥಳದಿಂದ ತೆರಳಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಶಾಸಕರಾಗಿದ್ದಾಗ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶಿಸಿದೆ. 2018 ಹಾಗೂ 2023ರ ಚುನಾವಣಾ ಪ್ರಮಾಣ ಪತ್ರಗಳನ್ನು ಉಲ್ಲೇಖಿಸಿ ಕುಟುಂಬದ ಆಸ್ತಿಯಲ್ಲಿ ಭಾರೀ ಏರಿಕೆಯಾಗಿರೋ ಬಗ್ಗೆ ಸಂದೀಪ್ ಬಿಪಿ ಎಂಬುವರು ಖಾಸಗಿ ದೂರು ಸಲ್ಲಿಸಿದ್ರು. ಈ ಕುರಿತು ಎಫ್ಐಆರ್ ದಾಖಲಿಸಿ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಹಾಸನ ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ ನಿರ್ದೇಶನ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಕುರಿತು ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಈ ಕುರಿತು ಎಕ್ಸ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಸಿಎಂ ವಿಜಯ್ ತಮಿಳುನಾಡು 234 ಶಾಸಕರಿಗೆ ಕಾರು, ಇಂಧನ ಮತ್ತು ನಿರ್ವಹಣಾ ವೆಚ್ಚಗಳಿಗಾಗಿ ತಿಂಗಳಿಗೆ 75,000 ರೂಪಾಯಿ ಭತ್ಯೆಯನ್ನ ಘೋಷಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಮಗ್ರ ಆರೋಗ್ಯ ವಿಮಾ ಯೋಜನೆಯಡಿ ವಿಮಾ ಮೊತ್ತವನ್ನ 5 ಲಕ್ಷದಿಂದ 25 ಲಕ್ಷಕ್ಕೆ ಏರಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಡೈರಿ ಕಂಪನಿ ಆವಿನ್ನಲ್ಲಿ ಖರೀದಿಸುವ ಹಾಲಿನ ದರ 38 ರಿಂದ 41 ರೂಪಾಯಿಗೆ ಏರಿಸಿದ್ದಾರೆ. ತಮಿಳುನಾಡು ಸರ್ಕಾರವು ಮಹಿಳಾ ಉದ್ಯೋಗಿಗಳಿಗೆ 3ನೇ ಮಗುವಿನ ಜನನಕ್ಕೂ ಹೆರಿಗೆ ರಜೆಯನ್ನ 365 ದಿನಗಳಿಗೆ ವಿಸ್ತರಿಸಿದೆ. ಈ ಹಿಂದೆ ಮೊದಲ 2 ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿತ್ತು. ಆದ್ರೀಗ 3ನೇ ಮಗುವಿಗೂ ಪೂರ್ಣ ವೇತನ ಸಹಿತ 1 ವರ್ಷದ ರಜೆ ಅನ್ವಯವಾಗಲಿದೆ ಅನ್ನೋ ಘೋಷಣೆಯಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೊಸ ಹೆಜ್ಜೆ ಇಟ್ಟಿರುವ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಐಪಿಒ ಚಂದಾದಾರಿಕೆಯು ಆಭರಣ ವಿಭಾಗದಲ್ಲಿ ದಾಖಲೆ ನಿರ್ಮಿಸಿದೆ. ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್ನ ಆರಂಭಿಕ ಸಾರ್ವಜನಿಕ ಕೊಡುಗೆ ಆಗಸ್ಟ್ 17ರಂದು ಪ್ರಾರಂಭವಾಗಿ ಇಂದಿಗೆ ಮುಕ್ತಾಯಗೊಂಡಿತು. ಅಂತಿಮ ದಿನವಾದ ಇಂದು 66.63% ಓವರ್ ಸಬ್ಸ್ಕ್ರಿಪ್ಷನ್ಗೆ ಸಾಕ್ಷಿಯಾಯಿತು. ಆಭರಣ ವಲಯದಲ್ಲಿ ಲಲಿತಾ ಜ್ಯುವೆಲ್ಲರಿ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ.